ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಕೇಕ್ ಮಾಡೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಒಂದೇ ಬ್ಯಾಟ್ರ್ ಒಳಗೆ 3 ಥರ ಕೇಕ್ ಮಾಡಿ ತೋರ್ಸಾಕ್ತೇನೆ ರೀ. ಚಕೋ ಲವಾ ಕೇಕ ಮತ್ತು ಪ್ಯಾನ್ ಕೇಕ 3 ಮಾಡಿ ತೋರ್ಸಾಕ್ತೇನೆ ಒಂದೇ ಬ್ಯಾಟ್ರ್ ಒಳಗೆ. ಪೂರ್ತಿ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಒಂದು ಪಾತ್ರೆ ತೊಗೋಬೇಕು, 1 ಕಪ್ ಹಾಲು ಹಾಕ್ಕೋಬೇಕು ರೀ, ಅರ್ಧ ಕಪ್ ಎಣ್ಣೆ ಹಾಕ್ಕೋಬೇಕು, ಕುಕ್ಕಿಂಗ್ ಆಯಿಲ್ ಅರ್ಧ ಕಪ್ಪ, 1 ಸ್ಪೂನ್ ನಿಂಬೆ ರಸ ಹಾಕ್ಕೋಬೇಕು, 1 ಟೀ ಸ್ಪೂನ್ ನಿಂಬೆ ರಸ, ವೆನಿಲಾ ಎಸೆನ್ಸ್ 1 ಟೀ ಸ್ಪೂನ್ ಹಾಕ್ಕೋಬೇಕು, ಅರ್ಧ ಕಪ್ ಸಕ್ಕರೆ ಹಾಕ್ಕೋಬೇಕು ರೀ. ಇವೆಲ್ಲ ಹಾಕ್ಕೊಂಡು ಸ್ವಲ್ಪ ಚಲೋ ತಂಗಿ ತಿರುಗಾಡ್ಬೇಕು ರೀ. ಸ್ವಲ್ಪೆಲ್ಲ ಸಕ್ಕರೆದು ಎಲ್ಲ ಕರ್ಗುವಂಗೆ ತಿರುಗಾಡ್ಕೋಬೇಕಾಕೈತಿ. ಎಲ್ಲ ಚಲೋ ತಂಗಿ ಮಿಕ್ಸ್ ಆಗಬೇಕಿದೆ. ಆಮೇಲೆ ಏನೇನು ಹಾಕೋದು ತೋರಿಸ್ತೇನೆ ರೀ ನಿಮ್ಗೆ. ಅರ್ಧ ಕಪ್ ಕೋಕೋ ಪೌಡ್ರ್ ಹಾಕಬೇಕು ಮತ್ತು 1 ಕಪ್ ಮೈದಾ ಹಾಕಬೇಕು. 1 ಕಪ್ ಮೈದಾ ಹಾಕಿ ಬೇಕಿಂಗ್ ಪೌಡ್ರ್ ಅರ್ಧ ಟೀ ಸ್ಪೂನ್ ಹಾಕಬೇಕಾಗ್ತೈತಿ. ಬೇಕಿಂಗ್ ಪೌಡ್ರ್ ಅರ್ಧ ಟೀ ಸ್ಪೂನ್ ಹಾಕ್ಬೇಕು ರೀ. ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡ್ರ್, ಅರ್ಧ ಚಮಚೆ ಉಪ್ಪು ಹಾಕಬೇಕು. ಅರ್ಧ ಚಮಚೆ ಉಪ್ಪು ಹಾಕಿ ಚಲೋ ತಂಗಿ ಅದನ್ನೆಲ್ಲ ಕಲಿಸ್ಕೋಬೇಕಾಗ್ತದೆ ರೀ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಚಲೋ ತಂಗಿ ಒಂದೇ ಡೈರೆಕ್ಷನ್ದಾಗ ಮಿಕ್ಸ್ ಮಾಡ್ಕೋಬೇಕು ರೀ. ಒಂದೇ ಡೈರೆಕ್ಷನ್ದಾಗ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕೇಕ ಭಾರಿ ಫ್ಲಫಿ ಚಲೋ ಆಗ್ತೈತಿ, ಸ್ಮೂತ್ ಆಗ್ತಾವೆ. ಈ ಥರ ಚಲೋ ತಂಗಿ ಒಂದೇ ಡೈರೆಕ್ಷನ್ದಾಗ ಮಿಕ್ಸ್ ಮಾಡ್ಕೋಬೇಕಾಗ್ತೈತೆ ರೀ. ನೀವು ಈ ಥರ ಮಾಡಿ ನೋಡಿರಿ ಕೇಕ. ಇದೇನು ಓವನ್ ಇಲ್ಲ, ಎಗ್ ಇಲ್ಲ, ಏನೂ ಇಲ್ಲ, ಪ್ಲೇನ್ ಮನ್ಯಾಗ ಮಕ್ಕಳಿಗೆ ಮಾಡಿಕೊಡ್ಬೋದು. ಇದು ಅಷ್ಟು ಚಲೋ ಆಗ್ತಾವೆ. ನೀವು ಒಂದು ಸಲ ಟ್ರೈ ಮಾಡಿರಿ. ಸ್ವಲ್ಪ ಗಟ್ಟಿ ಅನ್ನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋಬೇಕಾಗ್ತೈತಿ. ಸ್ವಲ್ಪ ಗಟ್ಟಿ ಅನ್ನಿಸ್ತು, ಸ್ವಲ್ಪ ಹಾಲು ಹಾಕ್ಕೊಂಡೀನಿ ನೋಡಿರಿ. ಈ ಥರ ಈ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕಾಕೈತೆ ರೀ ಬ್ಯಾಟ್ರ. ಮತ್ತೊಂಚೂರು ಹಾಲು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಆಯಿಲ್, ಒಂದು ಅರ್ಧ ಚಮಚ ಆಯಿಲ್ ಹಾಕೀನಿ. ಮತ್ತು ಸೋಡಾ, ಬೇಕಿಂಗ್ ಸೋಡಾ ಒಂದು ಅರ್ಧ ಚಮಚೆ ಹಾಕೀನಿ ನೋಡಿರಿ. ಈ ಥರ ಮತ್ತೊಂದು ಸ್ವಲ್ಪ ಎಲ್ಲ ಚಲೋ ತಂಗಿ ತಿರುಗಾಡ್ಬೇಕು ರೀ. ಅದನ್ನು ನಾವೆಷ್ಟು ಚಲೋ ಸೊಕಾಸ ತಿರುಗಾಡ್ತೀವಲ್ಲ, ಅಷ್ಟು ತಿರುಗಾಡ್ತೀವಲ್ಲ ಅಷ್ಟು ಚಲೋ ಕೇಕ ತಿನ್ನಕ್ಕೆ ಭಾರಿ ಸ್ಮೂತ್ ಆಗ್ತಾವೆ ನೋಡಿರಿ. ಈ ಥರ ಬ್ಯಾಟರ್ ರೆಡಿ ಆಗೈತಿ. ಮತ್ತು ಒಂದು ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿನಿ. ಒಂದು ಚಾಕ್ಲೇಟ್, ಡೈರಿ ಮಿಲ್ಕ್ ಚಾಕ್ಲೇಟ್ ಕಟ್ ಮಾಡಿ ಸಣ್ಣ ಸಣ್ಣ ತುಂಡು ಮಾಡಿ ಇಟ್ಕೊಂಡೀನಿ. ಮತ್ತು ಇದು ಪಡ್ಡಿನ ಹಂಚೊಳಗೆ ಇದು ಚಕೋ ಲಾವಾ ಕೇಕ್ ಅಂತಾರೆ. ಇದಕ್ಕೆ ಸ್ವಲ್ಪ ಅರ್ಧ ಬ್ಯಾಟ್ರ್ ಎಲ್ಲದಕ್ಕೂ ಹಾಕೋಬೇಕಾಗ್ತೈತಿ. ಎಲ್ಲದಕ್ಕೂ ಅರ್ಧ ಬ್ಯಾಟ್ರ್ ಹಾಕ್ಕೋಬೇಕು. ಅರ್ಧ ಹಾಕಿದ ಮೇಲೆ ನಡಕ್ಕೆ ಒಂದೊಂದು ಪೀಸ್ ಚಾಕ್ಲೇಟ್ ಇಡಬೇಕಾಗೈತೆ ರೀ. ಡೈರಿ ಮಿಲ್ಕ್ ಚಾಕ್ಲೇಟ ತೋರಿಸ್ತಾನೆ ನಿಮ್ಗೆ. ಒಂದು ಹಾಫ್ ಚಮಚೆ ಹಾಕಿದ ಮೇಲೆ ನಡಕ್ಕೆ ಒಂದೊಂದು ಪೀಸ ಚಾಕ್ಲೇಟ್ ಇಡಬೇಕು ರೀ. ಚಾಕ್ಲೇಟ್ ಇಡೋದ್ರಿಂದ ಒಳಗೆ ಮೆಲ್ಟ್ ಆಕೈತಿಲ್ಲ, ಭಾರಿ ಟೇಸ್ಟ್ ಆಗ್ತಾವೆ. ಕೇಕ್ ಭಾರಿ ಟೇಸ್ಟ್ ಆಗ್ತಾವೆ ರೀ ನೋಡಿರಿ. ಈ ಥರ ಒಂದೊಂದು ನಡಕ್ಕಿಟ್ಟು ಮತ್ತು ಮೇಲೆ ಬ್ಯಾಟ್ರ್ ಹಾಕ್ಕೋಬೇಕಾಕೈತಿ. ಫುಲ್ ಹಾಕ್ಕೋಬೇಕು ನೋಡಿರಿ. ಈ ಥರ ಪೂರ ಕವರ್ ಮಾಡ್ಕೋಬೇಕಾಗ್ತೈತಿ. ಚಾಕ್ಲೇಟ್ ಒಳಗೆಲ್ಲ ಮುಳುಗಿ ಮ್ಯಾಲೆಲ್ಲ ಬ್ಯಾಟ್ರ್ ಹಾಕ್ಕೊಂಡ್ರೆ ಭಾರಿ ಮಸ್ತ್ ಕೇಕ್ ಆಗ್ತಾವೆ ನೋಡಿರಿ. ಈ ಥರ ಹಾಕೀನಿ. ಒಂದು ಪಾತ್ರೆ ಇಟ್ಟು ಈ ಥರ ಬುಟ್ಟಿ ಇಡಬೇಕು. ಬುಟ್ಟಿ ಇಟ್ಟು ಒಂದು ಬಟ್ಲು ಉಪ್ಪು ಹಾಕ್ಬೇಕು ರೀ. ಓವನ್ ಇಲ್ಲಲ್ರಿ, ಇದು ಓವನ್ ಇಲ್ದ ಮಾಡಿ ತೋರ್ಸಾಕ್ತೇನೆ ನಿಮ್ಗೆ. ಈ ಥರ ಉಪ್ಪು ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ ಹಾಯ್ ಇಡೋದಿಲ್ಲ. ಹಾಯ್ ಇಟ್ಟರೆ ಹೊತ್ತಿ ಬಿಡ್ತಾವೆ. ಲೋ ಫ್ಲೇಮ್ ಒಳಗೆ ಒಂದು 20 ನಿಮಿಷ ಹಿಂಗೆ ಮ್ಯಾಲೆ ಮುಚ್ಚಿ ಹವಾ ಹೋಗ್ಬಾರ್ದಂಗೆ ಒಂದು ಏನರೇ ವಜನ್ ಅಂತದ್ದು ಇಟ್ಬಿಟ್ರೆ ಒಂದು 20 ನಿಮಿಷ ಆಗೋಣ ನೋಡಿರಿ. ಈ ರೆಡಿ ಆಗ್ಯಾವು, ಎಷ್ಟು ಚೆಂದಾಗ್ಯಾವ ನೋಡ್ರಿ. ಇವ ಚಕೋ ಲವಾ ಕೇಕ ಒಂದು 20 ನಿಮಿಷ ಆರಕ್ಕೆ ಬಿಡ್ಬೇಕು ರೀ. ಅವನ್ನ ಆರಿದ ಮೇಲೆ ಒಂದು ಸ್ಪೂನ ತೊಗೊಂಡು ಚೆಂದಂಗೆ ತಕ್ಕೋಬೇಕಾಗ್ತೈತೆ ರೀ ನೋಡಿರಿ. ನೋಡಿರಿ ಈ ಥರ ಎಷ್ಟು ಚೆಂದ, ಭಾಳ ಚೆಂದಾಗ್ಯಾವು. ನೀವು ಈ ಥರ ಟ್ರೈ ಮಾಡಿ ನೋಡಿರಿ. ಒಂದು ಮುರಿದು ತೋರಿಸ್ತಾನೆ ನಿಮ್ಗೆ. ಒಳಗೆಲ್ಲ ಚಾಕ್ಲೇಟ ಮೆಲ್ಟ್ ಆಗಿರ್ತೈತಿ. ಇದು ಭಾರಿ ಟೇಸ್ಟ್ ಆಗ್ತಾವೆ ಮತ್ತು ಫ್ಲಫಿ ಚೆಂದ ಸ್ಮೂತ್ ಆಗ್ಯಾವ ನೋಡಿರಿ ಎಷ್ಟು ಚೆಂದ. ಇದ್ರ ಮೇಲೆ ಒಂದು ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕ್ಕೊಂಡು ತಿಂದರೂ ಬರ್ತೈತಿ.
ಬೇಕಾದ್ರೆ ಹಂಗೆ ತಿಂದರೂ ಬರ್ತೈತಿ. ನಾ ಸ್ವಲ್ಪ ಹಾಕೇನಿ ರೀ, ನಿಮಗೆ ಇಷ್ಟ ಆದ್ರೆ ಹಾಕ್ಕೊಡ್ರಿ, ಇಲ್ಲಂದ್ರೆ ಹಂಗೆ ತಿಂದರೂ ನಡಿತೈತಿ. ಇದು ನೋಡಿರಿ ಚಕ್ಕೋ ಲವಾ ಕೇಕ ರೆಡಿ ಆಗ್ಯಾವು. ಇನ್ನೊಂದು ತೋರಿಸ್ತಾನೆ, ಫ್ಯಾನ್ ಕೇಕ್ ಮಾಡೋದು ತೋರಿಸ್ತಾನೆ ನಿಮ್ಗೆ. ಒಂದು ನಾನ್ ಸ್ಟಿಕ್ ತವಾ ಇಡ್ಬೇಕು ರೀ, ಮತ್ತು ಒಂದು ಬಾಳೆಹಣ್ಣು ರೌಂಡ್ ಕಟ್ ಮಾಡಿ ಇಟ್ಕೊಂಡೀನಿ. ಒಂದು ತವಾ ನಾನ್ ಸ್ಟಿಕ್ ತವಾ ಇಟ್ಟು ಸ್ವಲ್ಪ ತುಪ್ಪ ಗ್ರೀಸ್ ಮಾಡ್ಕೋಬೇಕು. ತುಪ್ಪ ಗ್ರೀಸ್ ಮಾಡ್ಕೊಂಡ್ಮೇಲೆ ಅದೇ ಬ್ಯಾಟ್ರ 2 ಸ್ಪೂನ ಹಾಕಿ ಅಗಲ್ ಮಾಡೋದಿಲ್ಲ ರೀ, ಹಂಗೆ ಬಿಟ್ಬಿಡ್ಬೇಕು. ತಾನ ಅದೆಲ್ಲ ಮೆಲ್ಟ್ ಆಗ್ತೈತಿ, ಅಗಲ್ ತಾನ ಆಗ್ತೈತಿ. ಅದ ನೋಡಿರಿ ಈ ಥರ ಎಲ್ಲ ಗುಳ್ಳಿ ಬರ್ತಾವೆ. ಇದು ಭಾರಿ ಮಸ್ತ್ ಆಗ್ತೈತೆ ರೀ ಫ್ಯಾನ್ ಕೇಕ. ಭಾರಿ ಫ್ಲಫಿ ಮೌ ಭಾರಿ ಟೇಸ್ಟ್ ಆಗ್ತೈತಿ. ಈ ಥರ ಗುಳ್ಳಿ ಬಂದಮೇಲೆ ಹೊಳ್ಳಿಶ್ ಹಾಕ್ಬೇಕು ರೀ. ನೋಡಿರಿ ಹೊಳ್ಳಿಶ್ ಹಾಕೀನಿ. ಭಾಳೇನು ಬೇಯಿಸೋದಿರೋದಿಲ್ಲ, ಒಳಗೆಲ್ಲ ಚಂದ ಬೇಯ್ದಿರ್ತೈತಿ. ತಡಿದ ಹಾಕಿ ಆಮೇಲೆ ಇದಕ್ಕೆಲ್ಲ ಒಂದು ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡೀನಿ. ರೌಂಡಂಗಿಟ್ಟು ಬಾಳೆಹಣ್ಣಿಟ್ಟು ಇದಕ್ಕೆ ಬೇಕಂದ್ರೆ ಸ್ವಲ್ಪ ನಾವು ಚಾಕ್ಲೇಟ್ ಸಿರಪ್ ಹಾಕ್ಕೋಬೇಕು. ಇದು ತಿನ್ನಕ್ಕೆ ಭಾರಿ ಟೇಸ್ಟ್ ಆಗ್ತೈತಿ. ಮಕ್ಕಳಿಗೆ ಕೊಟ್ರೆ ತಿಂದುಬಿಟ್ರೆ ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಮಾಡಿ ನೋಡಿರಿ. ಈ ಥರ ಮ್ಯಾಲೆಲ್ಲ ಚಾಕ್ಲೇಟ್ ಸಿರಪ್ ಹಾಕ್ಕೊಂಡು ರೆಡಿ ಆಗೈತ್ರಿ. ಇದು ಇನ್ನೊಂದು ಥರ ಕೇಕ್ ಮಾಡೋದು ತೋರಿಸ್ತಾನೆ ಈಗ. ಇನ್ನೊಂದು ಬಾಳೆಹಣ್ಣು ಮತ್ತು ತೋರಿಸ್ತಾನೆ. ಅದೇ ಬೆಟ್ರ ನೋಡಿರಿ ಹಾಕೀನೀಗ. ಹಾಕೀನಿ ಹೊಳ್ಳಿಶ್ ಹಾಕ್ಬೇಕು. ಅದನ್ನು ಬೆಂದಿರ್ತೈತೆಲ್ಲ ಚೆಂದಂಗೆ. ನೋಡಿ ಎಷ್ಟು ಚಂದ ಉಬ್ಬೈತಿ. ಅದೇನು ಭಾಳ ಬೇಯಿಸೋ ಅವಶ್ಯಕತೆ ಇಲ್ಲ. ನೋಡಿರಿ ಈಗ ಮತ್ತೊಂದು ಹಾಕೋ ತೋರಿಸ್ತಾನು. 2 ಸ್ಪೂನ್ ಹಾಕಿ, ಸ್ಪೂನ್ಲೆ ಏನು ಅಗಲ್ ಮಾಡೋದಿಲ್ಲ, ಏನಿಲ್ಲ, ತಾನಾಗಲ್ ಆಗ್ತೈತೆ ರೀ. ಅದು ನೋಡ್ರಿ ಚಂದ ಉಬ್ಬಿ ಬರ್ತಾವೆ. ಹೊಳ್ಳಿಶ್ ಹಾಕ್ತಾನೆ ಈಗ. ಹೊಳ್ಳಿಶ್ ಹಾಕಿ ಬೆಂದಿರ್ತೈತೆ ರೀ ಅದು. ನೀವು ಈ ಥರ ಮಾಡಿ ನೋಡಿರಿ. ಪ್ಯಾನ್ ಕೇಕ ಭಾರಿ ಮಸ್ತ್ ಹತ್ತೈತಿ. ಈ ಥರ ಬಾಳೆಹಣ್ಣು ಹಾಕ್ಕೊಂಡು ರೌಂಡಂಗೆ ಬಾಳೆಹಣ್ಣು ಇಟ್ಕೊಂಡು ಒಂದು ಸ್ವಲ್ಪ ಹನಿ ಜೇನುತುಪ್ಪ ಹಾಕ್ಕೋಬೇಕಾಗ್ತೈತೆ ರೀ. ನೋಡಿರಿ ಈ ಥರ ಹಾಕಿ ಪ್ಯಾನ್ ಜೇನುತುಪ್ಪ ಸ್ವಲ್ಪ ಹಾಕ್ಕೋಬೇಕು ರೀ. ಬಾಳೆಹಣ್ಣು ಹಾಕಬಾರ್ದು, ಹೀಟ್ ಆಗ್ತೈತಿಲ್ಲ. ಜೇನುತುಪ್ಪ ಸ್ವಲ್ಪ ಹಾಕಿ, ಇಷ್ಟು ಹಾಕಿ ಮಕ್ಕಳಿಗೆ ಕೊಟ್ಟರೆ ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಟ್ರೈ ಮಾಡಿರಿ. ಚಕ್ಕೋ ಲವಾ ಕೇಕ, ಪ್ಯಾನ್ ಕೇಕ ಮಾಡಿ ತೋರ್ಸೀನಿ. ನೀವು ಈ ಥರ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣಂತ.